ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವಂತೆ ಯೇಸು ಸ್ವಾಮಿ ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಪ್ರೀತಿಯ ದೇವರ ಮಕ್ಕಳೇ, ಈ ವರ್ಷ ಪೂರ್ತಿಯಾಗಿ ದೇವರು ನಮ್ಮ ಎಲ್ಲರನ್ನೂ ಕಣ್ಣಿನ ಗುಡ್ಡೆಯಂತೆ ಅದ್ಭುತವಾಗಿ, ಅತಿಶಯವಾಗಿ, ಆಶ್ಚರ್ಯಕರವಾಗಿ, ಆಶೀರ್ವಾದವಾಗಿ ನಮ್ಮ ನಡೆಸಿದಕ್ಕಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ವರ್ಷದ ಕೊನೆಯ ತಿಂಗಳಲ್ಲಿದ್ದೇವೆ. ಇನ್ನು ಸ್ವಲ್ಪ ದಿನಗಳಲ್ಲಿ ದೇವರ ಮಹಾಕೃಪೆಯಿಂದ ಹೊಸ ವರ್ಷದಲ್ಲಿ ನಾವು ಕಾಲಿಡಿದ್ದೇವೆ. ಆದ್ದರಿಂದ ಈ ವರ್ಷ ಪೂರ್ತಿಯಾಗಿ ಸ್ವಾಮಿ ನಮಗೆ ಮಾಡಿದಂಥ ಒಂದೊಂದು ಉಪಕಾರಕ್ಕಾಗಿ, ಅದ್ಭುತಗಳಿಗಾಗಿ, ಅತಿಶಯಗಳಿಗಾಗಿ, ಆತನು ಕೊಟ್ಟಂಥ ಆಶೀರ್ವಾದಕ್ಕಾಗಿ, ಆತನು ನಮಗೆ ತೋರಿಸಿದಂಥ, ಅನುಗ್ರಹಿಸಿದಂಥ ಪ್ರೀತಿ ಕೃಪೆಗಳಿಗಾಗಿ ನಾವೆಲ್ಲರೂ ದೇವರಿಗೆ ಸ್ತೋತ್ರ ಬಲಿಯನ್ನು, ಕೃತಜ್ಞತೆ ಬಲಿಯನ್ನು ನಾವು ಸಲ್ಲಿಸಬೇಕು. ಆಮೇಲೆ ಪ್ರೀತಿಯ ದೇವ್ರ ಮಕ್ಕಳೇ, ಈ ಡಿಸೆಂಬರ್ ತಿಂಗಳು ಪರಿಶುದ್ಧ ಆತ್ಮನು ಕೊಟ್ಟಂಥ ವಾಕ್ಯ, ನಾವು ಈ ಡಿಸೆಂಬರ್ ತಿಂಗಳು ಪೂರ್ತಿಯಾಗಿ ದೇವರು ಮಾಡಿದ ಉಪಕಾರ ನೆನೆಸಿ ನಾವು ಕೃತಜ್ಞತೆಯನ್ನು ಸಲ್ಲಿಸುವಾಗ, ಸ್ತೋತ್ರಗಳನ್ನು ಸಲ್ಲಿಸುವಾಗ, ದೇವರು ಈ ತಿಂಗಳು ಮುಗಿಯೋದ್ರೊಳಗೆ ಹೊಸ ವರ್ಷದಲ್ಲಿ ನಾವು ಕಾಲಿಡೋಕೆ ಮುಂಚೆ ಈ ವರ್ಷ ನಮ್ಮ ಜೀವಿತದಲ್ಲಿ ಯಾವ್ಯಾವ ಕಾರ್ಯಗಳು ನಾವು ಆಸೆಪಟ್ಟು ದೇವರು ವಾಗ್ದಾನ ಕೊಟ್ಟು ನಾವು ಪ್ರಾರ್ಥನೆ ಮಾಡಿ ತಡೆಯಾಗಿದೆಯೋ, ಕಟ್ಟಲ್ಪಟ್ಟಿದೆಯೋ, ಬಾಗಿಲು ಮುಚ್ಚಲ್ಪಟ್ಟಿದೆಯೋ, ಅದೆಲ್ಲವನ್ನು ದೇವರು ಆಶೀರ್ವದಿಸಿ ಹೊಸ ವರ್ಷದಲ್ಲಿ ಕಾಲಿಡುವಾಗಲೇ ಸಾಕ್ಷಿಯೊಂದಿಗೆ, ದೇವರ ಮಹಿಮೆಯೊಂದಿಗೆ, ನಾವು ದೇವರ ಆಶೀರ್ವಾದದೊಂದಿಗೆ ಕಾಣಲಿದ್ದೇವೆ ಮಕ್ಕಳೇ. ಆಮೇನ್. ಆದರೆ ನಾವು ದೇವರ ಮಕ್ಕಳು ಮಾಡಬೇಕಾದ ಒಂದು ಕಾರ್ಯ, ಈ ಡಿಸೆಂಬರ್ ತಿಂಗಳು ಪೂರ್ತಿಯಾಗಿ ನಾವು ದೇವರಿಗೆ ಸ್ತೋತ್ರಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಕಾರಣ ಮಂತ್ ಆಫ್ ಥ್ಯಾಂಕ್ಸ್ ಗಿವಿಂಗ್, ಈ ತಿಂಗಳು ದೇವರಿಗೆ ಕೃತಜ್ಞತೆ ಸಲ್ಲಿಸುವಂಥ ಒಂದು ತಿಂಗಳಾಗಿದೆ. ಒಂದು ವೇಳೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನೀವು ಕೇಳ್ಬೋದು, ಬ್ರದರ್, ಯಾವ ಕಾರ್ಯಕ್ಕೋಸ್ಕರ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು, ಕೃತಜ್ಞತೆ ಸಲ್ಲಿಸಬೇಕು ಎಂಬುದಾಗಿ ನೀವು ಸತ್ಯದಲ್ಲಿ ನೋಡುವಾಗ ಕೀರ್ತನೆಗಳು 103ನೇ ಅಧ್ಯಾಯ 2ನೇ ವಾಕ್ಯ ಸ್ಲ್ಯಾಮ್ಸ್ 103:2 ಅಲ್ಲಿ ವಾಕ್ಯ ಓದುವಾಗ ದೇವರ ವಾಕ್ಯ ಬಿಟ್ಟಿದೆ, ನನ್ನ ಮನವೇ ಯೆಹೋವನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ದೇವರ ವಾಕ್ಯ ನೋಡುವಾಗ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರಿಬೇಡ. ಆಮೇನ್. ಈ ವರ್ಷದ ಆರಂಭದಲ್ಲಿ ಇದ್ದಂಥ ಎಷ್ಟೋ ಜನರು ಈ ವರ್ಷದ ಅಂತ್ಯದಲ್ಲಿ ಜೀವಂತವಾಗಿಲ್ಲ. ಆದರೆ ದೇವರ ಕೃಪೆಯಿಂದ ನಾವು, ನಿಮ್ಮ ಕುಟುಂಬ, ನಮ್ಮ ಕುಟುಂಬ ಈ ವರ್ಷವನ್ನು ಮುಗಿಸುವಂತೆ ದೇವರು ಕೃಪೆಯನ್ನು ಅನುಗ್ರಹಿಸಿದರು. ಒಂದು ವೇಳೆ ಮಕ್ಕಳೇ, ನೀವು ಯೋಚನೆ ಮಾಡ್ಬೋದು, ಈ ವರ್ಷ ಎಷ್ಟೋ ಕಾರ್ಯಗಳಲ್ಲಿ ನಾನು ಆಸೆ ಪಟ್ಟಿದ್ದೇನೆ, ಈ ವರ್ಷ ಈ ಕಾರ್ಯ ಮುಗಿದೋಗುತ್ತದೆ, ಈ ಕಾರ್ಯದಲ್ಲಿ ಒಂದು ಜಯ, ಒಂದು ಬಿಡುಗಡೆ, ಒಂದು ಅದ್ಭುತವನ್ನು ಸ್ವಾಮಿ ಮಾಡುತ್ತೆಂಬುದಾಗಿ. ಆದರೆ ಈ ವರ್ಷ ಮುಗೀತಾ ಇದೆ, ನಾನು ಎದುರು ನೋಡಿದ ಅದ್ಭುತ, ಎದುರು ನೋಡಿದ ಬಿಡುಗಡೆ, ಎದುರು ನೋಡಿದ ಸೌಖ್ಯ, ಆಶೀರ್ವಾದ ನನಗೆ ಸಿಗಲಿಲ್ಲದೆಂಬುದಾಗಿ ನೀವು ಚಿಂತೆ ಪಡ್ತಿದ್ದೀರಾ? ದೇವರ ಆತ್ಮನು ನಿಮ್ಮ ನೋಡಿ ಹೇಳ್ತಿದ್ದಾನೆ, ನನ್ನ ಪ್ರೀತಿಯ ಮಗನೇ, ನನ್ನ ಪ್ರೀತಿಯ ಮಗಳೇ, ಭಯಪಡಬೇಡ. ಯಾಕೆ ಚಿಂತೆ ಪಡ್ತಾ ಇದೆಯಾ? ಈ ತಿಂಗಳು ಪೂರ್ತಿಯಾಗಿ ನನ್ನ ನಾಮವನ್ನು ಮಹಿಪಡಿಸು, ನನ್ನನ್ನು ಸ್ತೋತ್ರಿಸು, ನನಗೆ ಕೃತಜ್ಞತೆ ಸಲ್ಲಿಸು. ನಾನು ಮಾಡಿದಂಥ ಎಲ್ಲ ಉಪಕಾರಗಳನ್ನು ನೆನೆಸಿ ನನ್ನ ನಾಮವನ್ನು ಸ್ತುತಿಸುವಾಗ, ಸ್ತೋತ್ರಿಸುವಾಗ, ಕೃತಜ್ಞತೆ ಸಲ್ಲಿಸುವಾಗ ನಾನು ಇನ್ನೂ ಅನೇಕ ಉಪಕಾರಗಳು ಮಾಡಿ, ಒಳ್ಳೆ ಕಾರ್ಯಗಳು ಮಾಡಿ ನನ್ನ ಆಶೀರ್ವದಿಸಿ ಸಾಕ್ಷಿ ಹೇಳ್ತೇನೆ. ಆಮೇನ್. ಒಂದು ವೇಳೆ ಮಕ್ಕಳೇ, ನೀವು ಕೇಳ್ಬೋದು, ಸ್ವಾಮಿ ನನಗೇನು ಉಪಕಾರ ಮಾಡಿದರು, ಆತನಿಗೆ ಏನು ಉಪಕಾರ ಮಾಡಿದ್ರು ಎಂಬುದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸಬೇಕು, ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿ. ನೋಡಿ ಮಕ್ಕಳೇ, ನೀವು ಅದೇ ಕೀರ್ತನೆ 103ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಓದಿ ನೋಡುವಾಗ ಸ್ಲ್ಯಾಮ್ಸ್ 103:3 ಕೀರ್ತನೆಗಳು 103ನೇ ಅಧ್ಯಾಯ 3ನೇ ವಾಕ್ಯ ಓದುವಾಗ, ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವನು. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರು ನಮ್ಮ ಎಲ್ಲ ಅಕ್ರಮಗಳನ್ನು, ನಮ್ಮ ಎಲ್ಲ
ಪಾಪಗಳನ್ನು, ನಮ್ಮ ಎಲ್ಲ ತಪ್ಪುಗಳನ್ನು ಪ್ರೀತಿ ಮಕ್ಕಳೇ ಯೇಸು ಸ್ವಾಮಿ ಶ್ರಮಿಸುವ ದೇವರಾಗಿದ್ದಾರೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಈ ವರ್ಷದಲ್ಲಿ ಗೊತ್ತಿದ್ದನೇ ನಮ್ಮ ಜೀವನದಲ್ಲಿ ಎಷ್ಟು ಪಾಪಗಳು, ಎಷ್ಟು ಅಕ್ರಮಗಳು, ಎಷ್ಟು ಅಧರ್ಮಗಳು, ಎಷ್ಟು ತಪ್ಪುಗಳನ್ನು ನಾವು ಮಾಡಿದ್ದೀವಿ. ಒಂದು ವೇಳೆ ಯೇಸು ಸ್ವಾಮಿ ನಾವು ಮಾಡಿದಂಥ ಪಾಪಗಳಿಗೆ, ನಾವು ಮಾಡಿದಂಥ ಅಕ್ರಮಗಳಿಗೆ, ನಾವು ಮಾಡಿದಂಥ ಅಧರ್ಮಗಳಿಗೆ ಅಥವಾ ನಾವು ಮಾಡಿದಂಥ ಕೆಲವು ತಪ್ಪುಗಳಿಗೆ ದೇವರು ವಿಚಾರಣೆ ಮಾಡಿದರೆ, ಲೆಕ್ಕ ಕೇಳಿದರೆ, ಕೋಪ ಪಟ್ಟಿದ್ರೆ, ನ್ಯಾಯ ತೀರಿಸಿದರೆ ಯಾರು ಕೂಡ ಈ ಡಿಸೆಂಬರ್ ತಿಂಗಳಲ್ಲಿ ಜೀವಂತವಾಗಿ ಇರ್ತಿರಲಿಲ್ಲ. ಕಾರಣ ಸತ್ಯವಿದಿರ್ತದೆ, ಪಾಪದ ಸಂಬಳ ಮರಣ ಎಂಬುದಾಗಿ, ಪಾಪ ಮಾಡುವ ಆತ್ಮ ಸತ್ತೆ ಸಾಯಿತು ಎಂಬುದಾಗಿ. ಸ್ವಲ್ಪ ಯೋಚನೆ ಮಾಡಿ ಮಕ್ಕಳೇ, ನಾವು ಈ ವರ್ಷ ಗೊತ್ತಿಲ್ಲದೆ ಎಷ್ಟು ತಪ್ಪು ಮಾಡಿದ್ದೀವಲ್ಲ, ಎಷ್ಟು ಪಾಪ ಮಾಡಿದ್ದೀವಲ್ಲ, ಎಷ್ಟು ದೇವರಿಗೆ ವಿರೋಧವಾದ ಅಧರ್ಮದಲ್ಲಿ ಕಾರ್ಯಗಳನ್ನ ಮಾಡಿದ್ದೀವಲ್ಲ. ಆದರೂ ಕೂಡ ಸ್ವಾಮಿ ನಮ್ಮನ್ನು ಶ್ರಮಿಸಿದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಯಾಕಂದರೆ ಪ್ರೀತಿ ಮಕ್ಕಳೇ, ನಾವು ತಪ್ಪನ್ನು ಮಾಡುವಾಗ, ಪಾಪವನ್ನು ಮಾಡುವಾಗ, ಅಕ್ರಮವನ್ನು ಮಾಡುವಾಗ, ದೇವರಿಗೆ ವಿರೋಧವಾದ ಕಾರ್ಯ ಮಾಡುವಾಗ ದೇವರು ಕೋಪ ಪಟ್ಟಿದ್ರೆ ಯಾರು ಇವತ್ತು ನಾವು ಜೀವಂತವಾಗಿರ್ತಿರಲಿಲ್ಲ. ದೇವರು ವಾಕ್ಯ ಪಟ್ಟಿದೆ. ನೀವು ಅದೇ ಕೀರ್ತನೆ 103ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ, ಸ್ಲ್ಯಾಮ್ಸ್ 103 ವರ್ಸ್ 9 and 10. ಕೀರ್ತನೆಗಳು 103ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ ಓದುವಾಗ, ಆತನು ಯಾವಾಗಲೂ ತಪ್ಪು ಹುಡುಕುವನಲ್ಲ, ನಿತ್ಯವೂ ಕೋಪಿಸುವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಆಮೇನ್, ಹಲ್ಲೆಲೂಯಾ. ಪ್ರೀತಿ ದೇವರ ಮಕ್ಕಳೇ, ಸ್ವಾಮಿ ಯಾವಾಗಲೂ ನಮ್ಮಲ್ಲಿ ತಪ್ಪು ಹುಡುಕುವ ದೇವರಲ್ಲ, ನಿತ್ಯವೂ ಕೋಪಿಸುವ ದೇವರಲ್ಲ, ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಕ್ಕೆ ತಕ್ಕದಂತೆ ನಮ್ಮನ್ನು ದಂಡಿಸಲಿಲ್ಲ. ಒಂದು ವೇಳೆ ಶಿಕ್ಷೆ ಮಾಡಿದರೆ, ಒಂದು ವೇಳೆ ದಂಡಿಸಿದರೆ, ಒಂದು ವೇಳೆ ನಿತ್ಯವೂ ಕೋಪ ಮಾಡಿಕೊಂಡಿದ್ದರೆ, ನಿತ್ಯವೂ ನಮ್ಮಲ್ಲಿ ತಪ್ಪನ್ನು ಹುಡುಕ್ತಿದ್ರೆ ಯಾರು ಮಕ್ಕಳೇ ಇವತ್ತು ಜೀವಂತವಾಗಿರೋದಕ್ಕೆ ಸಾಧ್ಯನಿಲ್ಲ. ಆದ್ದರಿಂದ ಆತನು ಮಾಡಿದ ಉಪಕಾರ ಏನೋ, ಅಮ್ಮೆ ಯಾತಕ್ಕಾಗಿ ದೇವರ ಮಕ್ಕಳು ಈ ಡಿಸೆಂಬರ್ ತಿಂಗಳು ಪೂರ್ತಿ ದೇವರಿಗೆ ಸ್ತೋತ್ರವನ್ನು, ಕೃತಜ್ಞತೆಯನ್ನು, ಥ್ಯಾಂಕ್ಸ್ಗಿವಿಂಗ್ ಸಲ್ಲಿಸಬೇಕಂದ್ರೆ ಈ ವರ್ಷ ಪೂರ್ತಿ ನೀವು, ನಾನು, ನಮ್ಮ ಎಲ್ಲ ಕುಟುಂಬಗಳು ಮಾಡಿದಂಥ ಪಾಪಗಳನ್ನು, ಅಕ್ರಮಗಳನ್ನು, ತಪ್ಪುಗಳನ್ನು ದೇವರು ಶಿಕ್ಷೆ ಮಾಡದೆ, ದೇವರು ಕೋಪ ಮಾಡಿಕೊಳ್ಳದೆ, ದೇವರು ನಮ್ಮ ಎಲ್ಲರನ್ನ ಶ್ರಮಿಸಿಬಿಟ್ಟು ಮಕ್ಕಳೇ. ಆಮೇಲೆ ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಒಂದು ವೇಳೆ ನೀವು ಯೋಚನೆ ಮಾಡಿ ನೋಡಿ ಮಕ್ಕಳೇ, ದೇವರು ನಮ್ಮ ಪಾಪಗಳನ್ನು, ನಮ್ಮ ಅಕ್ರಮಗಳನ್ನು, ನಮ್ಮ ತಪ್ಪುಗಳನ್ನು ಯಾವುದರಿಂದ ಶ್ರಮಿಸಿದನೋ, ಯಾವುದರಿಂದ ನಮ್ಮನ್ನು ಮನ್ನಿಸಿದ ನೋಡುವಾಗ ನೀವು 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯ, 1 ಜಾನ್ 1:7, 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯ ಓದಿ ನೋಡುವಾಗ, ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಆಮೇಲೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಸ್ವಾಮಿ ನಮ್ಮ ಪಾಪಗಳನ್ನು, ನಮ್ಮ ಅಕ್ರಮಗಳನ್ನು, ನಮ್ಮ ಅಧರ್ಮಗಳನ್ನು, ನಮ್ಮ ತಪ್ಪುಗಳನ್ನು ಪ್ರೀತಿ ಮಕ್ಕಳೇ ಯಾವ ರೀತಿ ಶ್ರಮಿಸಿದನು, ಯಾವ ರೀತಿ ಮನ್ನಿಸಿದನು ನೋಡುವಾಗ, ಆತನ ರಕ್ತದ ಮೂಲಕ ನಾವು ಪಾಪ ಮಾಡುವಾಗೆಲ್ಲ ಸ್ವಾಮಿ ಆತನ ರಕ್ತದ ಮೂಲಕ ನಮ್ಮನ್ನು ತೊಳೆದು, ನಮ್ಮನ್ನು ಶುದ್ಧಿ ಮಾಡಿ, ನಮ್ಮನ್ನು ಶ್ರಮಿಸಿ, ನಮ್ಮನ್ನು ಆತನ ಕೃಪೆಯಲ್ಲಿ ತುಂಬಿಸಿಕೊಂಡು ಮಕ್ಕಳೇ. ಆದ್ದರಿಂದ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಆಮೇನ್, ಹಲ್ಲೆಲೂಯಾ. ಒಂದು ವೇಳೆ ಯೇಸು ಸ್ವಾಮಿ ವಾಕ್ಯದ ಪ್ರಕಾರ ನಮ್ಮ ತಪ್ಪುಗಳನ್ನು ಹುಡುಕಿದರೆ, ನಮ್ಮನ್ನು ಶಿಕ್ಷೆ ಮಾಡಿದ್ದಿದ್ರೆ, ನಮ್ಮನ್ನು ದಂಡಿಸಿದ್ರೆ, ಸ್ವಲ್ಪ ಯೋಚನೆ ಮಾಡಿ ನಮ್ಮ ಪರಿಸ್ಥಿತಿ ಎಷ್ಟು ವೇದನೆಯಾಗಿರ್ತಿದ್ರಲ್ವಾ. ಆದರೂ ಕೂಡ ಕರ್ತನು ನಮ್ಮನ್ನು ಶ್ರಮಿಸಿದಕ್ಕಾಗಿ ಕರ್ತನಿಗೆ ನಾವು ಸ್ತೋತ್ರ ಸಲ್ಲಿಸಬೇಕು. ನೀವು ಸತ್ಯದಿಂದ ಇನ್ನೊಂದು ವಾಕ್ಯ ಓದಿ ನೋಡುವಾಗ, ನೀವು ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 13ನೇ ವಾಕ್ಯ, ಪ್ರೊವೆರ್ಬ್ಸ್ 28:13, ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 13ನೇ ವಾಕ್ಯ ಓದಿ ನೋಡುವಾಗ ಸತ್ಯದ ಹೇಳ್ಬಿಟ್ಟಿದೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಆಮೇನ್. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಸ್ವಲ್ಪ ಯೋಚನೆ ನೋಡಿ. ಇವತ್ತು ನಾವು ಎಷ್ಟೋ ಸಾರಿ, ಅಪ್ಪ ಈ ವರ್ಷ ಮುಗಿತಾ ಇದೆ ಸ್ವಾಮಿ,
ನಾವು ಎದುರು ನೋಡಿದ ಅದ್ಭುತ, ನಾವು ಎದುರು ನೋಡಿದ ಬಿಡುಗಡೆ, ನಾವು ಎದುರು ನೋಡಿದ ಆಶೀರ್ವಾದ, ನಾವು ಎದುರು ನೋಡಿದ ಸಮಾಧಾನ, ನಾವು ಎದುರು ನೋಡಿದ ಸೌಖ್ಯ, ನಾವು ಎದುರು ನೋಡಿದ ಜಯ ನಮಗೆ ಸಿಗಲಿಲ್ಲ ಸ್ವಾಮಿ. ಇನ್ನು ಕೆಲವು ದಿನದಲ್ಲಿ ಈ ವರ್ಷ ಮುಗಿದು ಹೋಗ್ತಿದೆ, ಯಾಕೆ ಸ್ವಾಮಿ ಎಂಬುದಾಗಿ ನಿಮ್ಮಲ್ಲಿ ಪ್ರಶ್ನೆ ಎದಲಬಹುದು, ಅಥವಾ ನೀವು ಸ್ವಾಮಿ ನೋಡಿ ಪ್ರಶ್ನೆ ಮಾಡಬಹುದು. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ದಯವಿಟ್ಟು ಯಾರು ಹೊಸ ವರ್ಷದಲ್ಲಿ ಒಂದು ವೇಳೆ ಪಾಪ ಮಾಡ್ತಾ ಇದ್ದೀರಾ, ಪಾಪದಲ್ಲಿ ಮುಳುಗಿದ್ದೀರಾ, ಪಾಪವನ್ನು ಬಿಡೋಕ್ಕಾಗ್ತಿಲ್ವಾ, ಪಾಪದಿಂದ ಆಚೆ ಬರೋಕ್ಕಾಗ್ತಿಲ್ವಾ, ನೀವು ದೇವ್ರ ಮಕ್ಕಳಾಗಿದ್ರು ಕೂಡ, ರಕ್ಷಣೆ ಹೊಂದಿದ್ರು ಕೂಡ, ದೀಕ್ಷೆನ ತೆಗೆದುಕೊಂಡಿದ್ರು ಕೂಡ, ನೀವು ಸಭೆಗೆ ಹೋಗಿ ದೇವರನ್ನ ಆರಾಧನೆ ಮಾಡಿದ್ರು ಕೂಡ, ದೇವರ ವಾಕ್ಯವನ್ನು ಕೇಳಿ ಕೂಡ ಇನ್ನೂ ಪಾಪ ಮಾಡ್ತಾ ಇದ್ದೀರಾ, ಪಾಪದಲ್ಲಿ ಮುಳುಗಿ ಹೋಗಿದ್ದೀರಾ, ಪಾಪ ನಿಮ್ಮನ್ನು ಕಟ್ಟಿಕ್ಕಿದೆಯಾ, ಆ ಪಾಪದಿಂದ ಆಚೆ ಬರೋಕ್ಕಾಗ್ತಿಲ್ವಾ, ಅದೇ ಪಾಪದಲ್ಲಿ ಮುಳುಗಿ ಹೊಸ ವರ್ಷದಲ್ಲಿ ಹೋಗಿ ಮತ್ತೆ ಅದೇ ಕಷ್ಟ, ಅದೇ ವೇದನೆ, ಅದೇ ಬಾಧೆಯನ್ನು ನಾವು ಅನುಭವಿಸಬಾರ್ದು. ಈ ವರ್ಷದ ಕೊನೆಯಲ್ಲಿದ್ದೀವಲ್ವಾ ಸ್ವಾಮಿ, ಇವಾಗ ಕೂಡ ಸಮಯ ಮಿಂಚು ಹೋಗಿಲ್ಲ, ಇವಾಗ ಕೂಡ ಕಾಲ ಮಿಂಚು ಹೋಗಿಲ್ಲ. ಏಸಪ್ಪ, ನಿಮ್ಮ ರಕ್ತದಿಂದ ನಮ್ಮನ್ನು ತೊಳೆಸು ಸ್ವಾಮಿ, ನಮ್ಮ ಪಾಪಗಳನ್ನು ಕ್ಷಮಿಸು ರಾಜ, ನಮ್ಮನ್ನು ಮನ್ನಿಸು ಕರ್ತನೇ, ನಮ್ಮನ್ನು ಪರಿಶುದ್ಧಪಡಿಸು. ನಮ್ಮ ಬಿಡುಗಡೆಗೆ, ನಮ್ಮ ಆಶೀರ್ವಾದಕ್ಕೆ, ನಮ್ಮ ಸೌಖ್ಯಗೆ, ನಮ್ಮ ಪ್ರಾರ್ಥನೆಗೆ, ನಮ್ಮ ಅದ್ಭುತಗಳಿಗೆ ಯಾವ್ಯಾವ ಪಾಪಗಳು, ಅಕ್ರಮಗಳು, ತಪ್ಪುಗಳು, ಅಪ್ಪ ಅಧರ್ಮಗಳು ತಡೆಯಾಗಿದೆಯಾ ಸ್ವಾಮಿ, ಅದೆಲ್ಲ ಕ್ಷಮಿಸು ಕರ್ತನೇ. ನಿಮ್ಮ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಪ್ಪ ಎಂಬುದಾಗಿ ನೀವು ಒಪ್ಪಿಸಿಕೊಡುವಾಗ, ಅಳಿಕೆ ಮಾಡಿ ಆ ಪಾಪವನ್ನು ಬಿಟ್ಟು ಬಿಡುವಾಗ ಕರ್ತನು ನಿಮಗೆ ಕರುಣೆಯನ್ನು ತೋರಿಸಿ ನಿಮ್ಮ ಕಾರ್ಯವನ್ನು ಅನುಗ್ರಹವಾಗಿ ಮಾರ್ಪಡಿಸಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ಅದೇ ವಾಕ್ಯ ಹೇಳ್ಬಿಟ್ಟಿದೆ, ಜ್ಞಾನತೆಗಳು 28:13 ವಾಕ್ಯದಲ್ಲಿ, ದೋಷಗಳನ್ನು ಮುಚ್ಚಿಕೊಳ್ಳುವವರಿಗೆ ಆಮೇನ್ ಶುಭವಾಗದು, ಅದನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವವನಿಗೆ ಕರ್ತನು ಕರುಣೆಯನ್ನು ತೋರಿಸುವನು. ಆಮೇನ್, ಅಲ್ಲೆಲೂಯ್ಯ. ಪ್ರೀತಿ ದೇವ್ರ ಮಕ್ಕಳೇ, ಸತ್ಯದಲ್ಲಿ ಓದಿ ನೋಡುವಾಗ ದಾವೀದನು, ಆಮೇನ್, ಯಾಕಂದರೆ ಇವತ್ತು ಎಷ್ಟೋ ದೇವ್ರ ಮಕ್ಕಳು ದೇವ್ರನ್ನ ದೂಷಣೆ ಮಾಡ್ತಾ ಇದ್ದಾರೆ, ದೇವ್ರನ್ನ ಅನೇಕ ಕಾರ್ಯದಲ್ಲಿ ಬೈಗಳನ್ನು ಬೈತಾ ಇದ್ದಾರೆ. ಎಸಪ್ಪ, ನೀನು ಎಲ್ಲಿದ್ದೀಯಾ? ನೀನು ದೇವರಾಗಿದ್ದರೆ ಯಾಕೆ ಈ ಪಾಡು, ಯಾಕೆ ಈ ದುಃಖ, ಈ ವೇದನೆ, ಈ ವ್ಯಾಧಿ, ಈ ಕಷ್ಟ, ಜೀವನದಲ್ಲಿ ಎಷ್ಟು ಹೋರಾಟ ಎಂಬುದಾಗಿ ಅನೇಕರು ನಾವು ಗುಣಗುಟ್ಟು ನೋಡುತ್ತೇವೆ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನಮ್ಮ ಪಾಪಗಳು ಕ್ಷಮಿಸಲ್ಪಡದೆ, ನಾವು ಪಾಪವನ್ನು ಬಿಟ್ಟು ಬಿಡದೆ, ಪಾಪಿಗಳ ಪ್ರಾರ್ಥನೆಗೆ ದೇವರು ಕಿವಿ ಕೊಡುವುದರಿಂದ ಕೇಳ್ತೇವೆ. ಪಾಪ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡಿದರೆ ಆ ಪರಿಶುದ್ಧವಾದ ದೇವರು ಹೇಗೆ ತಾನೇ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ, ನಮ್ಮ ಪ್ರಾರ್ಥನೆಗೆ ದೇವರು ಅದ್ಭುತ ಮಾಡ್ತಾರೆ. ಆದ್ದರಿಂದ ಈ ವರ್ಷದ ಕಡೇ ತಿಂಗಳಲ್ಲಿದ್ದೀವಿ, ಈ ವರ್ಷದ ಅಂತ್ಯದಲ್ಲಿದ್ದೀವಿ. ಅದರಿಂದ ಎಸಪ್ಪ, ಈ ವಾಕ್ಯವನ್ನು ಲೈಫ್ ಟೈಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರೋ, ಕೇಳ್ತಾ ಇದ್ದೀರೋ, ಇರುವ ಸ್ಥಳದಲ್ಲಿ ಕಣ್ಗಳು ಮುಚ್ಕೊಂಡು, ಸ್ವಾಮಿ, ನಾನು ಮಾಡಿದ ತಪ್ಪುಗಳನ್ನು, ನನ್ನ ಕುಟುಂಬ ಮಾಡಿದ ಅಕ್ರಮಗಳನ್ನು, ಅಪರಾಧಗಳನ್ನು ಕ್ಷಮಿಸಿಕೊಡ್ಬೇಕರ್ತನೆ, ನಿಮ್ಮ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧಿಪಡಿಸಪ್ಪ ಎಂಬುದಾಗಿ ನೀವು ಪಾಪವನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವುದಾದರೆ ಕರ್ತನು ಕರುಣೆ ತೋರಿಸಿ ನಿಮ್ಮ ಜೀವನದಲ್ಲಿ ನೀವು ಎದುರು ನೋಡುವ ಎಲ್ಲ ಆಶೀರ್ವಾದಗಳನ್ನು, ಅದ್ಭುತಗಳನ್ನು ಮಾಡಿ ಬಿಡುಗಡೆ ಕೊಟ್ಟು ಸೌಖ್ಯ ಕೊಟ್ಟು ಹೊಸ ವರ್ಷದಲ್ಲಿ ನೀವು ಕಾಲಿಡುವ ಮುಂಚೆ ನಿಮ್ಮನ್ನು ಸಾಕ್ಷಿಯಾಗಿಡ್ತಾರೆ. ಆಮೇನ್. ನೋಡಿ ಮಕ್ಕಳೇ, ಅಲ್ಲಿ ವಾಕ್ಯ ಬಡಿದೆ, ದೋಷಗಳನ್ನು ಮುಚ್ಚಿಕೊಳ್ಳುವನಿಗೆ ಯಾವತ್ತೂ ಅಷ್ಟೇ ದೇವ್ರ ಮಕ್ಕಳು ಪಾಪ ಮಾಡಿ ಅದನ್ನು ಮುಚ್ಚಿಕೊಳ್ಳಬಾರ್ದು, ಅದನ್ನು ಮುಚ್ಚಿಡಬಾರ್ದು. ಅನೇಕರು ನೋಡ್ತೀನಿ, ಎಷ್ಟು ಪಾಪ ಮಾಡಿದರೂ ಕೂಡ ನಾನು ಏನು ಪಾಪ ಮಾಡಿದೆ, ನಾನೇನು ಮತ್ತೊಬ್ಬ ರೀತಿಯಲ್ಲಿ ಅಧಿಕವಾಗಿ ಪಾಪ ಮಾಡಿಲ್ಲ ಎಂಬುದಾಗಿ ತನ್ನನ್ನೇ ಅವರು ಇದು ಮಾಡಿಕೊಳ್ತಾರೆ. ಇಲ್ಲ ಪ್ರತಿ ಮಕ್ಕಳೇ, ನಾವು ಪಾಪಗಳನ್ನು ರಹಸ್ಯವಾಗಿ ಇಡಬಾರ್ದು, ಪಾಪಗಳನ್ನು ಮುಚ್ಚಿಡ್ಕೊಳ್ಬಾರ್ದು, ಪಾಪದಲ್ಲಿ ನಾವು ಜೀವಿಸಬಾರ್ದು. ಪಾಪ ಕ್ಷಮಾಪಣೆ ನಾವು ಪ್ರಾರ್ಥಿಸುವಾಗ, ಪಾಪ ಕ್ಷಮಾಪಣೆ ನಾವು ಕೇಳುವಾಗ, ಸ್ವಾಮಿ ನಮ್ಮ ಪ್ರಾರ್ಥನೆ ಕೇಳಿ ನಮ್ಮ ಪಾಪಗಳನ್ನು ಕ್ಷಮಿಸಿ ಅದರಿಂದ ಬಿಡುಗಡೆ ಕೊಟ್ಟು ನಮ್ಮನ್ನು ಆಶ್ರಯಿಸುವ ದೇವರಾಗಿದ್ದಾರೆ. ಸತ್ಯದಲ್ಲಿ ನೋಡುವಾಗ ದಾವೀದನ ಮಕ್ಕಳೇ, ದಾವೀದನು ಅವನು ದೇವರಿಂದ ಅಭಿಷೇಕ ಹೊಂದಿದ ಮನುಷ್ಯ, ದೇವರ ಆತ್ಮವನ್ನು ಹೊಂದಿದ ಮನುಷ್ಯ. ಆದರೆ ಒಂದು ದಿನ ಒಂದು ಸ್ತ್ರೀಯ ಇಚ್ಛೆಯಲ್ಲಿ ಬಿದ್ದು ಅವನು ಆ ಸ್ತ್ರೀಯೊಂದಿಗೆ ಸಂಗಮ ಮಾಡಿ ಅವನು ಪಾಪ ಮಾಡಿಬಿಟ್ಟ, ತನ್ನನ್ನು ಕರೆಪಡಿಸ್ಕೊಳ್ಬಿಟ್ಟ, ತನ್ನನ್ನು ಅಶುದ್ಧಪಡಿಸ್ಕೊಳ್ಬಿಟ್ಟ. ನನ್ನ ಪ್ರೀತಿ ಮಕ್ಕಳೇ, ಅವನು ಮಾಡಿದ ಪಾಪ ಚಿಕ್ಕದಲ್ಲ, ಅಷ್ಟಿಷ್ಟಲ್ಲ, ಎಷ್ಟು ಮತ್ತೊಬ್ಬರ ಹೆಂಡತಿ ಜೊತೆಯಲ್ಲಿ ತನ್ನ ಶರೀರದೊಂದಿಗೆ ಅವನು ಅಶುದ್ಧ ಮಾಡಿಕೊಂಡ.
ಆದರೆ ಸತ್ಯದ ಹೇಳ್ತದೆ, ಅವನು ಯಾವಾಗ ಪಾಪ ಮಾಡಿದನೋ, ದೇವರ ಆತ್ಮವನ್ನು ದುಃಖಪಡಿಸಿದನೋ, ತನ್ನ ಶರೀರ ಎಂಬ ದೇವಾಲಯವನ್ನು ಕೆಡಿಸಿಕೊಂಡನೋ, ಪರಿಶುದ್ಧಾತ್ಮ, ದೇವರ ಪ್ರಸನ್ನತೆ, ದೇವರ ಅಭಿಷೇಕ ಅವನು ಬಿಟ್ಟು ಹೋಗುವಂಥದ್ದು ಪರಿಸ್ಥಿತಿ. ನೀವು ಕೀರ್ತನೆಗಳು 51ನೇ ಅಧ್ಯಾಯದಲ್ಲಿ ಸಮಯ ಇದ್ದಾಗ ಪ್ರಾರ್ಥನೆ ಮೂಲಕ ಆ ಕೀರ್ತನ ಅಧ್ಯಯನ ಓದಿ ಪ್ರಾರ್ಥನೆ ಮಾಡಿ ನಿಮ್ಮನ್ನು ಕೂಡ ಒಪ್ಪಿಸಿಕೊಡಿ. ದೇವರು ನಿಮ್ಮನ್ನು ಕೂಡ ಶ್ರಮಿಸಿ ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾರೆ. ನೋಡಿ ಮಕ್ಕಳೇ, ಅಲ್ಲಿ ದಾವೀದನು ಮಹಾಪಾಪದ ಮಾಡಿಬಿಟ್ಟ. ದೇವರು ದುಃಖ ಪಡುವ ಕಾರ್ಯ, ದೇವರು ಕೋಪ ಪಡುವ ಕಾರ್ಯ, ದೇವರು ಒಂದು ಲೆಕ್ಕವನ್ನು ಕೇಳುವ ಕಾರ್ಯ, ದೇವರು ಶಿಕ್ಷೆ ದಂಡಿಸುವ ಕಾರ್ಯ ಮಾಡಿಬಿಟ್ಟ. ಆದರೆ ಅಲ್ಲಿ ವಾಕ್ಯಲ್ಪಟ್ಟಿದೆ, ಆ ದಾವೀದನಿಗೆ ಗೊತ್ತಾಯಿತು, ಓ ನಾನು ದೇವರಿಗೆ ದುಃಖಪಡಿಸಿದ ಕಾರಣ, ಕೋಪಪಡಿಸಿದ ಕಾರಣ, ಆತನ ನಾನು ಪರಿಶುದ್ಧವನ್ನು ಕೆಡಿಸುವ ಕಾರಣ ದೇವರ ಪ್ರಸನ್ನತೆ, ದೇವರ ಅಭಿಷೇಕ, ದೇವರ ಕೃಪೆ, ದೇವರ ಆತ್ಮ ನನ್ನ ಬಿಟ್ಟು ನೀಗುತ್ತದೆ ಎಂಬುದಾಗಿ ತಿಳಿದುಕೊಂಡು ಆ ಕೀರ್ತನೆ 51ನೇ ಅಧ್ಯಾಯದಲ್ಲಿ ಅವರು ಪಾಪ ಕ್ಷಮಾಪಣೆಗಾಗಿ ಪ್ರಾರ್ಥಿಸುವುದನ್ನು ನೋಡ್ತೀವಿ. ಯಾವಾಗ ದಾವೀದನು ತನ್ನ ಪಾಪವನ್ನು ಅರಿಕೆ ಮಾಡಿ ಬಿಟ್ಟು ಪ್ರಾರ್ಥನೆ ಮಾಡಿ ಒಪ್ಪಿಸಿಕೊಟ್ನೋ, ಸತ್ಯದಿರ್ತದೆ, ಏಸಪ್ಪ ಅವನ ಪಾಪವನ್ನು ಕ್ಷಮಿಸಿ ಅವನ ಮತ್ತೆ ಉಜ್ಜೀವನಪಡಿಸಿ ಮತ್ತೆ ಅವನ್ನ ಆಶೀರ್ವದಿಸಿದರು. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಚರ್ಚಿಗೆ ಹೋಗಿ ಕೂಡ ಕುಡಿತಾ ಇದ್ದೀರಾ? ಚರ್ಚಿಗೆ ಹೋಗಿ ಕೂಡ ಅನೇಕ ನೀವು ಮಾದಕ ವಸ್ತುಗಳನ್ನು, ಡ್ರಗ್ಸ್ಗಳನ್ನು ಯೂಸ್ ಮಾಡ್ತಾಯಿದ್ದೀರಾ? ಸಭೆಗೆ ಹೋಗಿ ಕೂಡ ಅನೇಕ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದ್ದೀರಾ? ತಪ್ಪು ಮಕ್ಕಳೇ, ನಾವು ದೇವ್ರ ಮಕ್ಕಳು, ನಮ್ಮ ದೇವರು ಪರಿಶುದ್ಧವಾದ ದೇವರು. ಅದರಿಂದ ನಾವು ಕೂಡ ಪಾಪ ಮಾಡದೆ ನಮ್ಮ ಜೀವಿತವನ್ನು, ನಮ್ಮ ಶರೀರವನ್ನು ಪರಿಶುದ್ಧವಾಗಿ ಕಾಪಾಡಿಕೊಡುವಾಗ ದೇವರು ಮಹಿಮೆ ಪಡೋದು ಮಾತ್ರ ಅಲ್ಲ, ಕರ್ತನ ಪ್ರಿಯವು ನಮ್ಮ ಮೇಲೆ ಬಂದು ಆತ ನಮ್ಮನ್ನು ಆಶೀರ್ವಿಸುವ ದೇವರಾಗಿದ್ದಾರೆ. ಆದ್ದರಿಂದ ಇವತ್ತು ನಾವು ಯಾತಕ್ಕಾಗಿ ದೇವರಿಗೆ ಸ್ತೋತ್ರಗಳನ್ನು, ಕೃತಜ್ಞತೆ ಬಲಿಯನ್ನು ಸಲ್ಲಿಸಬೇಕಂದ್ರೆ, ಈ ವರ್ಷ ಪೂರ್ತಿಯಾಗಿ ನಾವು ಗೊತ್ತಿಲ್ಲದೆ ಮಾಡಿದ ಎಲ್ಲ ಪಾಪಗಳನ್ನು, ಎಲ್ಲ ಅಪರಾಧಗಳನ್ನು, ಅಕ್ರಮಗಳನ್ನು, ದೋಷಗಳನ್ನು, ತಪ್ಪುಗಳನ್ನು ಸ್ವಾಮಿ ಲೆಕ್ಕ ಕೇಳದೆ, ವಿಚಾರಿಸದೆ, ದಂಡಿಸದೆ, ಶಿಕ್ಷಿಸದೆ, ಕೋಪ ಪಡದೆ, ನ್ಯಾಯ ತೀರಿಸದೆ ಶ್ರಮಿಸ್ಬಿಟ್ಟಲ್ಲಪ್ಪ. ನಿಮಗೆ ಸ್ತೋತ್ರ ಕರ್ತನೆ. ನಾನು, ನನ್ನ ಕುಟುಂಬ ಗೊತ್ತಿಲ್ಲದೆ ಈ ವರ್ಷ ಪೂರ್ತಿಯಾಗಿ ಸ್ವಾಮಿ ನಾವು ಮಾಡಿದ ಎಲ್ಲ ಪಾಪಗಳನ್ನು ಶ್ರಮಿಸಿ ಕರ್ತನೆ, ಶ್ರಮಿಸಿದ್ದಕ್ಕಾಗಿ ಸ್ತೋತ್ರಪ್ಪ ಎಂಬುದಾಗಿ ನೀವು ಸ್ತೋತ್ರ ಸಲ್ಲಿಸುವಾಗ, ಕೃತಜ್ಞತೆ ಸಲ್ಲಿಸುವಾಗ, ಇದುವರೆಗೂ ನಿಮ್ಮ ಜೀವನದಲ್ಲಿ ಯಾವ್ಯಾವ ಕಾರ್ಯ ತಡೆಪಟ್ಟಿದೆಯೋ ಅದು ಎಲ್ಲವನ್ನು ಕರ್ತರು ಜಯ ಕೊಟ್ಟು ನಿಮ್ಮನ್ನು ಸಾಕ್ಷಿಯಾಗಿಡ್ತಾರೆ, ನಿಮ್ಮನ್ನು ಆಶ್ರಯಿಸ್ತಾರೆ. ನಮ್ಮ ದೇವರು ಶ್ರಮಿಸುವ ದೇವರಾಗಿದ್ದಾರೆ, ನಮ್ಮ ದೇವರು ಮನ್ನಿಸುವ ದೇವರಾಗಿದ್ದಾರೆ, ನಮ್ಮ ದೇವರು ನಮ್ಮನ್ನು ಪರಿಶುದ್ಧಪಡಿಸುವ ದೇವರಾಗಿದ್ದಾರೆ. ಕಾರಣ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡತಕ್ಕದಾಗಿದೆ. ಸತ್ಯದಲ್ಲಿ ನೋಡುವಾಗ ಪ್ರೀತಿ ಮಕ್ಕಳೇ, ವಿಭಚಾರಿಗಳನ್ನು ದೇವರು ಶಪಿಸಿದ್ದಾರೆ. ಆಮೇಲೆ ಆದ್ದರಿಂದ ನೀವು ಒಂದು ವೇಳೆ ಕುಡಿತ ಒಂದು ಅಭ್ಯಾಸದಲ್ಲಿದ್ದೀರಾ, ಅನೇಕ ಡ್ರಗ್ಸಲ್ಲಿದ್ದೀರಾ, ಅನೇಕ ಪಾಪದಲ್ಲಿ ಮುಳುಗೋಗಿದ್ದೀರಾ, ಅಯ್ಯೋ ಈ ಪಾಪ ಬಿಡೋಕ್ಕಾಗ್ತಿಲ್ಲ, ಈ ಪಾಪನ ಮರೆಯೋಕ್ಕಾಗ್ತಿಲ್ಲ, ಈ ಪಾಪದಿಂದ ಆಚರಣೆಗಾಗ್ತಾ ವೇದ ಬರ್ತಿದ್ದೀರಾ, ಈ ಸಂದೇಶವನ್ನು ಕೇಳ್ತಿರೋ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನೀವು ಯಾರೇ ಆಗಿರ್ಬೋದು, ಒಂದು ವೇಳೆ ಯೌವನಸ್ಥನೇ, ಯವನಸ್ಥನೇ, ಈ ವಾಕ್ಯವನ್ನು ಕೇಳ್ತಿರುವಾಗ ನಿನ್ನ ಮನಸ್ಸು ಚುಚ್ಚಲ್ಪಡ್ತೀವಿ, ಅಯ್ಯೋ ಈ ವಾಕ್ಯ ನನಗೋಸ್ಕರನೇ ದೇವರು ಈ ಸೇವಕರ ಮೂಲಕ ಪರಿಶುದ್ಧ ಆತ್ಮನು ಮಾತಾಡ್ತಿದ್ದಾರೆ ಎಂಬುದಾಗಿ ನೀನು ಗ್ರಹಿಸುವುದಾದರೆ ಇರುವ ಸ್ಥಳದಲ್ಲಿ ಮೊಣಕಾಲು ಹಾಕ್ಕೊಂಡು ನಿನ್ನ ಕೈಯನ್ನು ಎತ್ತಿ, ಸ್ವಾಮಿ ನನ್ನನ್ನು ಪರಿಶುದ್ಧಪಡಿಸಪ್ಪ, ನನ್ನ ಪಾಪಗಳನ್ನು ಶ್ರಮಿಸಪ್ಪ, ನನ್ನ ಅಕ್ರಮಗಳನ್ನು ಅಪರಾಧಗಳನ್ನು ಶ್ರಮಿಸಿರುವಾಗ ಯೇಸು ಕ್ರಿಸ್ತರ ರಕ್ತ ನಿನ್ನ ಮೇಲೆ ಕ್ಷಮಿಸಲ್ಪಟ್ಟು ನಿನ್ನ ಎಲ್ಲ ಪಾಪಗಳು ಶ್ರಮಿಸಲ್ಪಟ್ಟು ನಿನ್ನ ಜೀವಿತ, ನಿನ್ನ ಫ್ಯೂಚರ್, ಭವಿಷ್ಯ ಆಶೀರ್ವಾದವಾಗಿರ್ತದೆ. ನನ್ನ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನನ್ನ ಪ್ರೀತಿಯ ತಂದೆ ತಾಯಿಗಳೇ, ಈ ವಾಕ್ಯವನ್ನು ಕೇಳ್ತು ನೀವು ನಿಮ್ಮನ್ನು ಒಪ್ಪಿಸಿಕೊಡುವಾಗ, ಶ್ರಮಿಸುವುದರಿಂದ ಆ ದೇವರಿಗೆ ಸ್ತೋತ್ರವನ್ನು ಕೃತಜ್ಞತೆ ಸಲ್ಲಿಸುವಾಗ ದೇವರು ದೊಡ್ಡ ಕಾರ್ಯ ಮಾಡ್ತಾರೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈ ವರ್ಷ ಪಾಪ ಅಂದರೆ ಬೇರೆ ಕುಡಿಯೋದು, ಡ್ರಗ್ಸು, ಬಚ್ಚಾರ, ಬೇಸಿತನ ಅದು ಮಾತ್ರ ಅಲ್ಲ. ಈ ವರ್ಷ ದೇವ್ರ ಮಕ್ಕಳು ಎಷ್ಟೋ ಭಾನುವಾರ ಸಭೆಗೆ ಹೋಗಿಲ್ಲ, ಆರಾಧನೆ ಮಾಡಿಲ್ಲ, ಬೈಬಲ್ ಓದಿಲ್ಲ, ಪ್ರಾರ್ಥನೆ ಮಾಡಿಲ್ಲ, ಕುಟುಂಬ ಪ್ರಾರ್ಥನೆ ಮಾಡಿಲ್ಲ, ಸಭೆಯಲ್ಲಿ ಉಪವಾಸ ಕೊಟ್ಟಿದ್ರೆ ಮನೇಲಿ ನಾವು ಟಿ ವಿ ನೋಡ್ಕೊಂಡಿದ್ದೀವಿ. ಎಷ್ಟೋ ಸರಿ ದೇವರಿಗೆ ಸೇವೆ ಕೊಟ್ಟಿದ್ರೆ ಆ ಸೇವೆ ಮಾಡದೆ ನಾವು ಮಾಡದೇ ಇದ್ದೀವಿ, ಎಷ್ಟೊಂದು ಪಾಪ ಮಾಡಿದ್ದೇವಲ್ಲ.
ಅದೆಲ್ಲ ಯೇಸು ಸ್ವಾಮಿ ಲೆಕ್ಕ ಕೇಳಿದರೆ, ನ್ಯಾಯ ತೀರಿಸಿದರೆ, ಶಿಕ್ಷೆ ದಂಡಿಸಿದರೆ, ನಮ್ಮನ್ನು ಕೋಪ ಮಾಡಿಕೊಂಡಿದ್ರೆ ನಮಗೆ ಎಷ್ಟು ವೇದನೆ ಆಗ್ತಿತ್ತಲ್ವಾ, ಎಷ್ಟು ದೇವರ ಕಷ್ಟನ ಅನುಭವಿಸಬೇಕಲ್ವಾ. ಆದರೆ ಕರ್ತನು ಕರುಣಿಸಿ ನಮ್ಮನ್ನು ಶ್ರಮಿಸಿ ಮನ್ನಿಸಿದ್ದಾರೆ. ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಆದರೆ ನೀವು ಸತ್ಯದಲ್ಲಿ ನೋಡುವಾಗ ಯೋಹಾನ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಾಕ್ಯ, ಜಾನ್ 5:14, ಯೋಹಾನ 5ನೇ ಅಧ್ಯಾಯ 17ನೇ ವಾಕ್ಯ ಇರ್ತದೆ, ಇನ್ನು ಮೇಲೆ ಪಾಪ ಮಾಡಬೇಡ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಅಪ್ಪ ದೇವರು ಶ್ರಮಿಸುವ ದೇವರು. ಆದ್ದರಿಂದ ಎಷ್ಟು ಪಾಪ ಮಾಡಿದರೂ ಕೂಡ, ಎಷ್ಟು ಅಪರಾಧ ಮಾಡಿದರೂ ಕೂಡ, ಎಷ್ಟು ತಪ್ಪು ಮಾಡಿದರೂ ಕೂಡ ನಾವು ಕ್ಷಮಾಪಣೆ ಕೇಳಿದರೆ ದೇವರು ಶ್ರಮಿಸ್ಬಿಡ್ತ ದೇವರು ಅಲ್ಲ. ಹೌದು, ನಿಜ, ಇಲ್ಲ ಅಂತೇಳಿಲ್ಲ. ಆದರೆ ಯೇಸು ಸ್ವಾಮಿ ಇರ್ತಿದ್ದಾರೆ, ಮಗನೇ ಮಗಳೇ, ನಿನ್ನ ಪಾಪ ಶ್ರಮಿಸಲ್ಪಟ್ಟಿದೆ ಅಲ್ವಾ, ಇನ್ನು ಮೇಲೆ ಪಾಪ ಮಾಡಬೇಡ. ಈ ಪಾಪದೊಂದಿಗೆ ಹೊಸ ವರ್ಷದಲ್ಲಿ ಕಾಲಿಡಬೇಡ. ಅದು ನಿನಗೆ ಆಶೀರ್ವಾದವಾಗುವುದಿಲ್ಲ, ಅದು ನಿನಗೆ ಶುಭವಾಗುವುದು. ಅದರಿಂದ ಇವತ್ತೇ ಈ ಕ್ಷಣನೇ ಇರುವ ಸ್ಥಳದಲ್ಲಿ ಪಾಪವನ್ನು ಬಿಟ್ಬಿಡು, ಅರಿಕೆ ಮಾಡು, ಕ್ಷಮಾಪಣೆ ಕೇಳು, ದೇವರಿಗೆ ಸ್ತೋತ್ರವನ್ನು ಸಲ್ಲಿಸು. ಕರ್ತನನ್ನು ಶ್ರಮಿಸಿ ನಿನ್ನ ಆಶ್ರಯಿಸಿ ಹೊಸ ವರ್ಷ ನಿನಗೂ, ನಿನ್ನ ಕುಟುಂಬಕ್ಕೂ, ನಿನ್ನ ಮಕ್ಕಳಿಗೆ, ನಿನ್ನ ಸಂತತಿಗೆ ಆಶೀರ್ವಾದವಾಗಿರ್ತಲೇ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ, ಇದೋ ಸ್ವಾಮಿ ಈ ಲೈಫ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಕೇಳಿ ಅಪ್ಪ, ನಮ್ಮ ಪಾಪವನ್ನು ಶ್ರಮಿಸಿ ರಾಜ, ನಮ್ಮ ಅಪರಾಧಗಳನ್ನು ಶ್ರಮಿಸಿ ರಾಜ, ನಮ್ಮ ಅಕ್ರಮಗಳನ್ನ, ಅಧರ್ಮಗಳನ್ನು, ತಪ್ಪುಗಳನ್ನು ಮನ್ನಿಸು ಕರ್ತನೇ. ನಾವು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದ ಎಲ್ಲ ಪಾಪಗಳು ಶ್ರಮಿಸು ಕರ್ತನೇ. ನಿಮ್ಮ ರಕ್ತದಿಂದ ನಮ್ಮನ್ನು ತೊಳಿ ಕರ್ತನೇ, ಶುದ್ಧೀಕರಿಸಪ್ಪ, ಪರಿಶುದ್ಧಪಡಿಸಪ್ಪ ಎಂಬುದಾಗಿ ಸ್ವಾಮಿ, ಯಾರೆಲ್ಲ ಅರಿಕೆ ಮಾಡಿ ಪಾಪವನ್ನು ಬಿಟ್ಬಿಡ್ತಿದ್ರು ಅಪ್ಪ, ಕರುಣೆಯನ್ನು ತೋರಿಸಪ್ಪ, ನಿಮ್ಮ ಕೃಪೆಯನ್ನು ಅನುಗ್ರಹಿಸಪ್ಪ. ಅವರ ಅಪ್ಪ ನಿಮ್ಮ ರಕ್ತ ತುಳಿದು ಶುದ್ಧೀಕರಿಸಿ ಪರಿಶುದ್ಧಪಡಿಸಿ ಅಪ್ಪ, ನಿಮ್ಮ ನಾಮದ ನಿಮಿತ್ತ ಅವನ ಶ್ರಮಿಸಿ ಆಶ್ರಯಿಸ ರಾಜ. ಇದೋ ಕರ್ತನೆ, ಈ ವಾಕ್ಯವನ್ನು ಕೇಳ್ತಿರುವ ಒಂದೊಂದು ಮಕ್ಕಳ ಮೇಲೆ ನಿಮ್ಮ ರಕ್ತವನ್ನು ಚಿಮ್ಮಿಸಿದ ಸ್ವಾಮಿ, ಪಾಪಗಳು ಶುದ್ಧ ಮಾಡಲ್ಪಟ್ಟಿದ್ದಕ್ಕಾಗಿ, ಶ್ರಮಿಸಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಇದೋ ಈ ಕಡೆ ಪ್ರಾರ್ಥನೆಯಲ್ಲಿ ಯಾವ ಕಾರ್ಯಕ್ಕೋಸ್ಕರ ಪ್ರಾರ್ಥಿಸಿದರು ಸ್ವಾಮಿ, ಈ ವರ್ಷ ಯಾವ್ಯಾವ ಆಶೀರ್ವಾದ ಹೊಂದಿಕೊಳ್ಳದೆ ತಡೆಯಾಗಿದೆಯೋ, ಯಾವ್ಯಾವ ಕಾಲದಲ್ಲಿ ಬಿಡುಗಡೆ ಇಲ್ಲದೆ, ಜಯ ಇಲ್ಲದೆ, ಶರೀರದಲ್ಲಿ ವ್ಯಾಧಿ ಬಲವಿನ ರೋಗದಲ್ಲಿ ಕಷ್ಟಪಡ್ತಿದ್ದಾರೆ ಸ್ವಾಮಿ, ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಿಮ್ಮ ಶಕ್ತಿ ಅವ್ರನ್ನ ಮುಟ್ಟಬೇಕು ಸ್ವಾಮಿ, ಅದ್ಭುತ ನಡಿಬೇಕು ಸ್ವಾಮಿ, ಸೌಖ್ಯ ಉಂಟಾಗಬೇಕಪ್ಪ, ಕಾರ್ಯವು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಜಯವಾಗಿ ಮಾರ್ಪಡಲಿ ಸ್ವಾಮಿ. ಆ ರೀತಿ ಮಾಡಿದ ಸ್ತೋತ್ರಪ್ಪ. ಕರ್ತನೇ, ನೀನು ಎಷ್ಟು ಒಳ್ಳೆಯನಪ್ಪ ಸ್ವಾಮಿ, ನಿಮ್ಮ ಪ್ರೀತಿ, ನಿಮ್ಮ ಕೃಪೆ ಎಷ್ಟು ದೊಡ್ಡದು ಸ್ವಾಮಿ. ಈ ವರ್ಷ ಪೂರ್ತಿ ಸಪ್ಪ ನಾವು ನಮ್ಮ ಕುಟುಂಬ ಮಾಡಿದ ತಪ್ಪುಗಳನ್ನು, ಅಕ್ರಮಗಳನ್ನ, ಪಾಪಗಳನ್ನ ಲೆಕ್ಕ ಕೇಳದೆ, ನ್ಯಾಯ ವಿಚಾರಿಸದೆ, ಕೋಪ ಮಾಡದೆ, ಶಿಕ್ಷೆ ದಂಡನೆ ಕೊಡದೆ ಶ್ರಮಿಸಿಬಿಟ್ಟೆ ಅಲ್ಲಪ್ಪ. ನಿಮಗೆ ಸ್ತೋತ್ರ ಕರ್ತನೆ, ನಿಮಗೆ ಸ್ತೋತ್ರ ರಾಜ. ನೀವು ಶ್ರಮಿಸಿದ್ದಕ್ಕಾಗಿ, ಮನ್ನಿಸಿದ್ದಕ್ಕಾಗಿ ಅಪ್ಪ, ನಿಮಗೆ ಕೋಟಾನು ಕೋಟಿ ಸ್ತೋತ್ರ ರಾಜ. ಇನ್ನೂ ಉಪಕಾರ ಮಾಡಿ, ಇನ್ನೂ ಒಳ್ಳೆ ಕಾರ್ಯ ಮಾಡಿ, ಇನ್ನೂ ಅದ್ಭುತ ಮಾಡಿ ನಮ್ಮನ್ನು ಆಶ್ರಯಿಸಿ ನಿಮ್ಮ ನಾಮವನ್ನು ಮಾತ್ರ ಮಹಿಮೆ ಪಡಿಸ್ಕೊ ತಂದೆಯೇ. ಆಮೇನ್. ನನ್ನ ಪ್ರೀತಿಯ ದೇವ ಮಕ್ಕಳೇ, ಕರ್ತನಾದ ಯೇಸು ನಮ್ಮೊಂದಿಗೆ ಮಾತಾಡಿದ್ದಾರೆ, ನಮ್ಮನ್ನು ಶ್ರಮಿಸಿದ್ದಾರೆ. ಇನ್ನು ಪಾಪ ಮಾಡಬೇಡಿ, ದೇವರು ನಿಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯ ಮಾಡ್ತಾರೆ. ಈ ತಿಂಗಳು ಪೂರ್ತಿ ದೇವರಿಗೆ ಥ್ಯಾಂಕ್ಸ್ ಗಿವಿಂಗ್, ಆಮೇನ್, ಕೃತಜ್ಞತೆಯನ್ನು ಸ್ತೋತ್ರ ಸಲ್ಲಿಸಿ ಕರ್ತನು ನಿಮ್ಮನ್ನು ಆಶ್ರಯಿಸಲಿ. ಗಾಡ್ ಬ್ಲೆಸ್ ಯು.